ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಏನಪ್ಪ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿದ್ದೀನಿ ಅಂದ್ಕೊತಾ ಇದ್ದೀರಾ? ನನಗೂ ಕೂಡ ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕು ಅನ್ನೋದು ಆಸೆ. ಆದರೆ ಏನು ಅಂತ ಗೊತ್ತಿಲ್ಲ, ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಟೈಮು ಇದೆ, ನೆಟ್ ಇದೆ, ಎಲ್ಲ ಇದೆ, ಆದರೂ ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದೇನಾಗಿದೆ ಗೊತ್ತಾಗ್ತಾಯಿಲ್ಲ. ನೋಡೋಣ, ಇವತ್ತಾದರೂ ಒಂದು ಲಾಗ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ನಾನು ನಮ್ಮ ಮನೆಯವರು ಹೊರಟಿದ್ದೀವಿ. ಅವ್ರು ಬಂದುಬಿಟ್ಟು ಫ್ಯಾಮಿಲಿ ಫ್ರೆಂಡು, ಹಾಗಾಗಿ ಅವ್ರದ್ದು ಗೃಹಪ್ರವೇಶ ಇತ್ತು, ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಇವತ್ತಾದರೂ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹಾಗೆ ಹೋಗೋ ದಾರಿನಲ್ಲಿ ಸ್ವಲ್ಪ ಕೆಲಸನೂ ಇದೆ, ಕೆಲಸ ಮುಗಿಸ್ಕೊಂಡಂಗೂ ಆಗುತ್ತೆ, ಹಾಗೆ ಅವ್ರ ಮನೆ ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ. ಫಸ್ಟ್ ಟೈಮ್ ಹೊಸ ಮನೆಗೆ ಹೋಗ್ತಾ ಇರೋ ಕಾರಣ ಬರೀ ಕೈಲಿ ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಇಲ್ಲೊಂದು ಅಂಗಡಿಗೆ ಬಂದ್ವಿ. ನಮಗೇನಾದರೂ ಹಿತ್ತಾಳೆ ಪಾತ್ರೆ ಅಥವಾ ತಾಮ್ರದ ಏನಾದರೂ ಐಟಮ್ಸ್ ಬೇಕು ಅಂದರೆ ನಾವಿಲ್ಲೇ ತೊಗೊಳ್ಳೋದು. ಪೂಜಾ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ತೊಗೊಂಡಿರೋದು. ಹಾಗೆ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಉಳಿದಿದ್ದು ದೀಪ. ಬೇರೆ ಏನು ಕೊಟ್ಟರು ಅಷ್ಟೊಂದು ಚೆನ್ನಾಗಿರಲ್ಲ ಗೃಹ ಪ್ರವೇಶಕ್ಕೆ. ಹಾಗೆ ದುಡ್ಡು ಕೊಟ್ಟರು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ಯಾಕೆಂದರೆ ಎಲ್ಲರ ಮನೆಯಲ್ಲೂ ದುಡ್ಡಿರುತ್ತೆ. ಅದೇ ಒಂದು ಹೊಸ್ತಾದರೆ ನೆನಪಿಗಿರುತ್ತೆ ಅಂದ್ಬಿಟ್ಟು ನಾವು ಇಲ್ಲೇನಾದರೂ ತೊಗೊಂಡೋಗೋಣ ಅಂತ ಬಂದ್ವಿ. ಏನು ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಉಳಿದಿದ್ದು ವರಮಹಾಲಕ್ಷ್ಮಿ ಹಬ್ಬ ಹೇಗೂ ಹತ್ತಿರ ಬಂತು, ಅದಕ್ಕೂ ಯೂಸ್ ಆಗಬೇಕು, ಹಾಗೆ ಶಾಶ್ವತವಾಗಿ ಉಳಿಬೇಕು ಅಂದ್ಬಿಟ್ಟು ನೋಡಿ ಈ ದೀಪ ತೊಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಯೂಟ್ಯೂಬ್ ಬಿಟ್ರಿ, ವೀಡಿಯೋಸ್ ಏನೋ ಹಾಕ್ತಾ ಇಲ್ಲ, ಯಾಕೆ? ನಾವು ನೋಡೋಣ, ಇವತ್ತು ಹಾಕ್ತೀರಾ ನಾಳೆ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ, ಆದರೆ ನೀವು ವೀಡಿಯೋನೇ ಮಾಡ್ತಾ ಇಲ್ಲಲ್ಲ, ಯಾಕೆ, ಏನಾಯಿತು ಅಂತ ಕೇಳ್ತಾಯಿದ್ರು. ಏನೂ ಆಗಿಲ್ಲ, ಆದರೆ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ವೀಡಿಯೋ ಏನೋ ಮಾಡ್ಕೊಂಡು ಬಿಡ್ಬೋದು, ಆದರೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದೆಲ್ಲ ಮಾಡಿ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ. ಟೈಮ್ ಎಲ್ಲ ಇದೆ, ಟೈಮ್ ಇಲ್ಲ ಅಂತ ಇಲ್ಲ, ಬಟ್ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ತುಂಬ ಜನ ಕೇಳ್ತಾಯಿದ್ರು, ಇಷ್ಟೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಬಿಟ್ಟರಲ್ಲ, ತುಂಬ ಕಷ್ಟಪಟ್ಟು ಮಾಡಿಕೊಂಡು ಇವಾಗ ಯಾಕೆ ಬಿಟ್ರಿ ಅಂತ ಕೇಳ್ತಾಯಿದ್ರಿ. ಬಿಡಬೇಕು ಅನ್ನೋದು ಏನೂ ಇರಲಿಲ್ಲ, ಬಟ್ ಮಾಡಲೇಬೇಕು ಅನ್ನೋದು ಕೂಡ ಏನೂ ಇರಲಿಲ್ಲ. ಏನಕ್ಕೆ ಅಷ್ಟೆಲ್ಲ ಮಾಡಿದ ಮೇಲೆ ಕಂಟಿನ್ಯೂ ಮಾಡಿ ಪ್ರೊಸೀಜರೆಲ್ಲ ಕಂಪ್ಲೀಟ್ ಮಾಡಿ ಒಂದು ಪೇಮೆಂಟ್ ಆದರೂ ತೊಗೊಳ್ಬೇಕು ಅಂತ ಹಠ ಮಾಡಿ ಮಾಡಿದೆ ಅಂತ ಹೇಳಿದರೆ, ಕೆಲವೊಬ್ಬರೆಲ್ಲ ಹೇಳಿದ್ರಂತೆ ಎಲ್ಲರೂ ಮಾಡ್ತಾರೆ ಅಂತ ಇವರು ಮಾಡೋಕ್ಕೆ ಹೋದರೆ ಅದೆಲ್ಲ ಆಗದೇ ಇರೋ ಕೆಲಸ ಅಂತ ಹೇಳಿದ್ರಂತೆ. ಅಂಥವ್ರಿಗೆಲ್ಲ ಆನ್ಸರ್ ಸಿಗಲಿ ಅಂದ್ಬಿಟ್ಟು ಕಷ್ಟಪಟ್ಟು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಹಾಗೆ ಪೇಮೆಂಟು ಕೂಡ ತೊಗೊಂಡಿದ್ದೀನಿ. ನಾನು ಮನಸ್ಸು ಮಾಡಿದರೆ ತಿಂಗಳ ಪೇಮೆಂಟ್ ತಗೊಳ್ಳೋ ಕೆಪಾಸಿಟಿ ಕೂಡ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ತುಂಬ ತಲೆ ಕೆಡಿಸ್ಕೊಳಲ್ಲ, ಯಾಕೆಂದರೆ ಅದರ ಅವಶ್ಯಕತೆ ನನಗಿಲ್ಲ. ಯೂಟ್ಯೂಬಿಂದನೇ ಜೀವನ ಮಾಡಬೇಕು ಅನ್ನೋದು ಕೂಡ ನನಗೇನಿಲ್ಲ. ನೀವು ಅಂದ್ಕೊಳ್ಬೋದು ಇಷ್ಟೆಲ್ಲ ಯಾಕೆ ಇವತ್ತು ಈ ಥರ ಮಾತಾಡ್ತಿದ್ದಾರೆ ಅಂತ. ಮಾತಾಡಿರೋರಿಗೆ ಗೊತ್ತಿರುತ್ತೆ, ಬಟ್ ನಿಮ್ಮ ಹತ್ರ ಹೇಳ್ಕೊಬೇಕು ಅನಿಸ್ತು, ಅದಕ್ಕೋಸ್ಕರ. ಯಾಕೆ ಅಂದರೆ ನೀವು ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡಿ. 1000 ಜನ 1000 ಮಾತಾಡಲಿ, ನಿಮ್ಮ ಗುರಿ ಏನಿದೆಯೋ ಅದ್ರ ಕಡೆ ಗಮನ ಕೊಡಿ. ಅದಕ್ಕೆ ನಾನು ಎಷ್ಟೋ ಜನ ಮಾತಾಡಿದ್ದಾರೆ, ನನ್ನ ಕಿವಿಗೂ ಕೂಡ ಬಿದ್ದಿದೆ, ಆದರೆ ಅವ್ರ ಮುಂದೆ ನಾನು ಯಾವತ್ತೂ ತೋರಿಸ್ಕೊಂಡಿಲ್ಲ. ನೀವು ಈ ಥರ ಮಾತಾಡಿದ್ರಂತೆ ಹೌದಾ ಅಂತ ಕೇಳೋಕ್ಕೂ ಕೂಡ ಹೋಗಿಲ್ಲ. ಯಾಕೆ ಅಂದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇನ್ನೂ ಕೆಲವರು ಹೇಳಿದಾರಂತೆ, ನನಗೆ ಕಿವಿಗೆ ಬಿದ್ದಿದೆ, ಬಟ್ ನಾನು ಕೇಳೋಕ್ಕೆ ಹೋಗಿಲ್ಲ, ತಲೆನೂ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನಾವೆಲ್ಲ ಬೆಂಗಳೂರಿಗೆ ಬಂದು 20-25 ವರ್ಷ ಮೇಲಾಯಿತು, ನಾವೇ ಏನೂ ಮಾಡೋಕ್ಕಾಗಿಲ್ಲ. ನಮಗಿಂತ ಲೇಟಾಗಿ ಬಂದಿರೋರು ಇವರೆಲ್ಲ ಇಷ್ಟೆಲ್ಲ ಹೆಂಗೆ ಮಾಡಿದರು ಅಂತ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ. ಅವ್ರವ್ರ ಬಗ್ಗೆ ನೋಡೋದು ಬಿಟ್ಟು ನಿಮ್ಮದೇನು, ನಿಮ್ಮ ಕೆಲಸ ಏನು, ನೀವು ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಬೇರೆಯವ್ರ ಕಡೆ ಗಮನ ಕೊಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ. ಆದರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ದೇ ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಏಳಿಗೆ ಬಗ್ಗೆ ಯೋಚನೆ ಮಾಡಿರೋದಕ್ಕೆ ನಾನು ಈ ಲೆವೆಲಲ್ಲಿ ಇದ್ದೀನಿ. ನೀವಿನ್ನೂ ಅಲ್ಲೇ ಇದ್ದೀರಾ. ನೀವಿನ್ನೂ ಕೂಡ ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಅಲ್ಲೇ ಇರ್ತೀರಾ. ಬೇರೆಯವ್ರ ಬಗ್ಗೆ ಎಲ್ಲ ಅಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ಮಾತಾಡಿರೋರ ಯೋಗ್ಯತೆಗೆ ನಟ್ಟಗೊಂದು ಮದುವೆ ಆಗಿಲ್ಲ, ಓಡೋಗೆಲ್ಲ ಮದುವೆ ಆಗಿಲ್ಲ, ಅವ್ರ ಫ್ಯಾಮಿಲಿಲಿ ಒಬ್ಬರು ಕೂಡ ನಿಂತು ಮದುವೆ ಆಗಿ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ಮಾಡಿಸ್ಕೊಂಡಿರೋರಿಲ್ಲ. ಇಡೀ ಕಾಂದಾನೆ ಓಡೋಗಿರೋರ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ನಮ್ಮ ಬಗ್ಗೆ ಮಾತಾಡ್ತಾರೆ, ಯೋಗ್ಯತೆ ಇಲ್ದರು. ನಮ್ಮದು ಲವ್ ಮ್ಯಾರೇಜೇ ಇರ್ಬೋದು, ಆದರೆ ನಾವೇನು ಓಡೋಗಿಲ್ಲ. ನನ್ನ ಅಪ್ಪ ಅಮ್ಮ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆಯೂ ಕೂಡ ನಿಮಗಿಲ್ಲ. ಯಾರು ತಲೆ ಹೊಡೆದನೋ ತಲೆ ಹಿಡ್ದಿನೋ ಸಂಪಾದನೆ ಮಾಡಿಲ್ಲ, ಕಷ್ಟಪಟ್ಟಿದ್ದೀವಿ, ಮಾಡಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ದರೆಲ್ಲ ಮಾತಾಡಿದರೆ ಚೆನ್ನಾಗಿರಲ್ಲ. ನಿಮ್ಮನ್ನ ದೇವರು ಎಲ್ಲಿಟ್ಟಿರಬೇಕೋ ಅಲ್ಲೇ ಇಟ್ಟಿರ್ತಾನೆ, ಅಲ್ಲೇ ಕೂಡ ಇರ್ತೀರಾ. ನನ್ನ ಪ್ರಕಾರ ನೀವು ಇನ್ನು ಮುಂದುವರಿಯೋದು ತುಂಬಾ ಕಷ್ಟ. ಯಾಕೆಂದರೆ ನಿಮ್ಮ ಯೋಗ್ಯತೆನೇ ನೀವು ಮಾತಲ್ಲೇ ತೋರಿಸುತ್ತೆ ನಿಮ್ಮ ಯೋಗ್ಯತೆ ಏನು ಅಂತ. ನೀವು ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಂಡೋದ್ರೆ ನೀವು ಕೂಡ ಚೆನ್ನಾಗಿರ್ತೀರಾ. ಓಕೆ ಫ್ರೆಂಡ್ಸ್, ಹತ್ರ ಬಂದ್ವಿ, ಫ್ರೆಂಡ್ ಮನೆ ಹತ್ರ. ತುಂಬ ಮಾತಾಡಿದೆ ಅನ್ಕೊತೀರಾ, ಆದರೆ ಏನೋ ಹೇಳ್ಕೊಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಫ್ರೆಂಡ್ ಮನೆ ಹತ್ರ ಬಂದ್ವಿ. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ರು, ಬರ್ತಾರೆ ಅಂತ ಅವಾಗಿಂದ. ಮೊದಲೆಲ್ಲ ಇದೇ ಲೇಔಟಿಗೆ ಗಾಡಿ ಕಲಿಯೋದಕ್ಕೋಸ್ಕರ ಬರ್ತಾಯಿದ್ವಿ.
ಫ್ರೆಂಡೀಗ ಅದೇ ಲೇಔಟಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನೋಡಿ ನಿಮ್ಮನ್ನು ನೋಡೋಕ್ಕಾಗೆ ಬಂದಿದ್ದೀವಿ. ಮಕ್ಕಳು ಎಲ್ಲ ಸ್ಕೂಲಾ? ಇಲ್ಲಿಗೆ ಬಿಚ್ಚಿ ಕಡೆ ಸೈಡ್. ವಿಳೆದೆಲ್ಲ ಎಲ್ಲ ನಟ್ಟಿರಾ? ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕಾಫಿ ಎಲ್ಲ ಮಾಡಿಕೊಟ್ರು, ಮಾತಾಡ್ಕೊಂಡು ಕೂತ್ಕೊಂಡು ಮನೆಯೆಲ್ಲ ನೋಡೋಣ ಅಂತ ಹೊರಟ್ವಿ. ಮನೆಯೆಲ್ಲ ನೋಡಿ ಮೇಲೆ ಹೋಗಿ ಬರೋಣ. ಮೇಲೆ ಒಂದು ಫ್ಲೋರ್ ಇದೆ, ಬಾಡಿಗೆ ಕೊಟ್ಟಿದ್ದಾರೆ. ಇವರು ಓನಾಗಿ ಇರೋಕ್ಕೆ ಮಾತ್ರ ಅಂತ ಕಟ್ಟೋ ಪ್ಲ್ಯಾನ್ ಇತ್ತು. ಹಾಗಾಗಿ ಮೇಲೆ ಒಂದು ಗೆಸ್ಟ್ ರೂಮ್ ಅಂತ ಮಾಡಿದರು, ಇವಾಗ ಅದನ್ನೇ ಬಾಡಿಗೆ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ ಅಂತ ಮೇಲೂ ಕೂಡ ಹೋಗ್ತಾ ಇದ್ವಿ. ಇಲ್ಲಿ ಲೇಔಟ್ ಒಳಗಡೆ ಎಲ್ಲ ಬಾಡಿಗೆಕ್ಕಿಂತ ಓನಾಗಿ ಮಾತ್ರ ಕಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇವರು ಒಂದು ವಿಲ್ಲಾ ಥರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಎಷ್ಟು ಬೇಕೋ ಅಷ್ಟೇ, ಬಾಡಿಗೆಗೆಲ್ಲ ಏನು ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ಮನೆ ಅಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಹಾಗೆ ಒಂದು ಚಿಕ್ಕದಾಗೊಂದು ಹೋಮ್ ಟೂರ್ ಥರ ಮಾಡ್ಕೊಂಡು ಬರೋಣ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗಿಗೆ ಬಿಟ್ಕೊಂಡು ಮನೇನ ಈ ರೀತಿ ಕಟ್ಕೊಂಡಿದ್ದಾರೆ. ಚೆನ್ನಾಗಿದೆ. ಪಾರ್ಕಿಂಗ್ ಬೇಕೇ ಬೇಕು. ಏನು ಲೇಔಟಲ್ಲಿದ್ದರೂ ಮುಂದೆ ಮೊದಲು ಕಷ್ಟ ಆಗುತ್ತೆ ಗಾಡಿಗಳೆಲ್ಲ ನಿಲ್ಸಕ್ಕೆ ಅಂದ್ಬಿಟ್ಟು ಪಾರ್ಕಿಂಗು ಕೂಡ ಬಿಟ್ಟಿದ್ದಾರೆ. ಇದು ನೋಡಿ ಫ್ಯಾಮಿಲಿ ಫೋಟೋ. ಇವರೇ ಅವರ ಹಸ್ಬೆಂಡು, ಅವರಿಬ್ಬರು ಮಗಳು ಬಂದುಬಿಟ್ಟು ನನ್ನ ಮಗಳಕ್ಕಿಂತ 2 ವರ್ಷ ಸೀನಿಯರು, ನನ್ನ ಮಗ ಬಂದುಬಿಟ್ಟು ಜೂನಿಯರ್, 1 ವರ್ಷ ಜೂನಿಯರ್ ಇದ್ದಾನೆ. ಮನೆ ಮಾತ್ರ ತುಂಬಾ ಸ್ಟೈಲಿಶಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು. ನೋಡಿ ಇದು ಮಿರರು, ಟಚ್ ಮಾಡಿದರೆ ಲೈಟ್ ಬರುತ್ತೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇದು ಬಂದುಬಿಟ್ಟು ಹಾಲು. TV ಸ್ಟ್ಯಾಂಡೆಲ್ಲ ವಾಲಿಗೆ ವುಡ್ ವರ್ಕಲ್ಲಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೂ ಕೂಡ. ವುಡ್ ಫಿನಿಶಿಂಗ್ ಇದೆ, ಕಲರೆಲ್ಲ ವುಡ್ ಕಲರ್ ಇದೆ ನೋಡಿ, ಚೆನ್ನಾಗಿದೆ. ವುಡ್ ಕಲರ್ ಇದೆ. ಇದು ಬಂದುಬಿಟ್ಟು ಟೈಲ್ಸ್ ಟೈಪ್ ಕಾಣಿಸುತ್ತೆ. ಟೈಲ್ಸ್ ಅಲ್ಲ, ಗ್ರಾನೈಟು ಅಲ್ಲ, ವುಡ್ಡಲ್ಲೇ ಈ ಥರ ಫಿನಿಶಿಂಗ್ ಮಾಡಿದರೆ. ಮೇಲೂ ಕೂಡ ಸೀಲಿಂಗಿಗೂ ಕೂಡ ವುಡ್ ವರ್ಕಲ್ಲೇ ಮಾಡಿಸಿದ್ದಾರೆ. ಇದೊಂದು ಲೈಟು ತುಂಬಾ ಚೆನ್ನಾಗಿದೆ. ತುಂಬಾ ಅಟ್ರಾಕ್ಷನಾಗಿ ಲುಕ್ಕಾಗಿ ಕಾಣಿಸುತ್ತೆ ಮನೆ ಹಾಲಿಗೆ. ನೋಡಿ ಇದು ಸೋಫಾ. ಹಂಗೆ ದೇವ್ರ ಮನೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ದೇವ್ರ ಮನೆಯೂ ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ಇದೆ. ಇಲ್ಲಿ ಕಿಚನ್ ಮಾಡಿದ್ದಾರೆ ನೋಡಿ, ಈ ಥರ ಇದೆ, ಚೆನ್ನಾಗಿದೆ. ಡೈನಿಂಗ್ ಹಾಲು, ಕಿಚನು ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಲೈಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಡೀಸೆಂಟಾಗಿ ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಂಟ್ ಕಲರು, ಕೌಂಟರ್ ಟ್ಯಾಪ್ ಎಲ್ಲ ನೋಡಿ ಈ ಥರ ಇದೆ. ಇಲ್ಲೊಂದು ಈ ಕಡೆ ರೈಟ್ ಸೈಡಲ್ಲಿ ಹೋದರೆ ವೆಂಟಿಲೇಟರ್ ಇಲ್ಲೇ ಇದೆ. ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿದ್ದಾರಂತೆ ಈ ಡೋರಲ್ಲಿ. ಆ ಡೋರನ್ನು ಓಪನ್ ಮಾಡಿ ನೋಡಿದ್ವಿ, ವಿಡಿಯೋ ಮಾಡ್ಕೊಂಡಿಲ್ಲ. ಇಲ್ಲೇ ಇರೋದು ಪಾತ್ರೆ ಎಲ್ಲ ಅಲ್ಲೇ ತೊಳ್ಕೊಳ್ತಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಎಕ್ಸ್ಟ್ರಾ ಐಟಮ್ ಇಟ್ಕೊಳ್ಳೋದಕ್ಕೆಲ್ಲ ಈ ರೀತಿ ಮಾಡಿಸಿದ್ದಾರೆ. ಅದು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಮರ್ತ್ಕೊಂಡಿದ್ದೀನಿ. ಇಲ್ಲೊಂದು ಲೈಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ಅಟ್ಯಾಚ್ ಬಾತ್ರೂಮು, ಇಲ್ಲೊಂದು ಬೆಡ್ರೂಮು. ಕಾಟ್ ಕೂಡ ವುಡ್ ವರ್ಕ್ ಮಾಡೋರ ಹತ್ರನೇ ಮಾಡಿಸಿರೋದು, ತುಂಬಾ ಚೆನ್ನಾಗಿದೆ. ಅದು ಆ ಕಡೆ ಏನು ಎತ್ತಿ ಏನು ಇದು ಮಾಡೋಂಗಿಲ್ಲ, ಅಲ್ಲೇ ಫಿಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ. ಕಿಂಗ್ ಸೈಜು ಡ್ರಾಯರ್ ಎಲ್ಲ ಇದೆ. ಮತ್ತು ಮೇಲೂ ಕೂಡ ಎತ್ತಿ ಒಳಗಡೆಯಿಂದನೂ ಇಡ್ಬೋದು, ಸೈಡಿಂದನೂ ಡ್ರಾಯರ್ ಥರ ಇದೆ. ಚೆನ್ನಾಗಿದೆ ನೋಡಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲು ಮತ್ತು ಕಲರ್ ಅಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ವೀಡಿಯೋಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ಲುಕ್ಕು ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಇಲ್ಲೇ ಬಂದು ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಇಲ್ಲಿ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಚೆನ್ನಾಗಿ ಕಟ್ಸಿದ್ದಾರೆ, ಪರವಾಗಿಲ್ಲ. ತುಂಬ ಕಷ್ಟಪಟ್ಟು ಇವರೇ ಮೆಟ್ರಿಯಲ್ಲು ತಂದು ಕೊಟ್ಟು ಕಾಂಟ್ರಾಕ್ಟ್ ಕೊಟ್ಟಿದ್ದು ಅನಿಸುತ್ತೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದಾರೆ. ಇವ್ರದ್ದೇ ಎಲ್ಲ ಚಾಯ್ಸು, ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ. ಹಿಂಗೆ ಹೋದರೆ ನೋಡಿ, ಈ ಕಡೆ ಬಂದುಬಿಟ್ಟು ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ, ಅದು ಕೂಡ ಚೆನ್ನಾಗಿದೆ. ಯಾರಾದರೂ ಗೆಸ್ಟ್ ಬಂದರೆ ಮನೆಯಲ್ಲಿ ಎಕ್ಸ್ಟ್ರಾ ಯಾರಾದರೂ ಇದ್ದರೆ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ಚೆನ್ನಾಗಿದೆ. ಡಬಲ್ ಬೆಡ್ರೂಮ್ ಮಾಡಿಸಿದ್ದಾರೆ, ಮಕ್ಕಳಿಗೊಂದು ಮತ್ತು ಹಾಗೆ ಇವರಿಗೊಂದು ಅಂದ್ಬಿಟ್ಟು ಬೆಡ್ರೂಮ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮನೆಯವರು ಮಾತಾಡ್ತಾಯಿದ್ರು, ನನ್ನ ಪಾಡಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನೂ ಒಂದು ಬೆಡ್ರೂಮ್ ಇದೆ, ಆದರೆ ನಾನು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೇ, ಆದರೆ ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕೆಂದರೆ ತಮ್ಮ ಅಲ್ಲಿ ಮಲ್ಕೊಂಡಿದ್ದ, ನನ್ನ ಫ್ರೆಂಡ್ ತಮ್ಮ ಮಲ್ಕೊಂಡಿದ್ದ. ಹಾಗಾಗಿ
ಮನೇಲಿ ನನ್ನ ಫ್ರೆಂಡು ಹಾಗೆ ಅವ್ರ ತಮ್ಮ ಮಾತ್ರ ಇದ್ದರು. ನನ್ನ ಫ್ರೆಂಡ್ ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತ. ಇವ್ರು ಮೊದಲು ನಮ್ಮ ಮನೆ ಹತ್ರನೇ ಇದ್ದರು. ಇವಾಗ ಈ ಕಡೆ ಲೇಔಟಲ್ಲಿ ಸೈಡ್ ತೊಗೊಂಡು ಹೊಸ ಮನೆ ಕಟ್ಸ್ಕೊಂಡಿದ್ದಾರೆ. ನಮ್ಮ ಮನೆ ಎದುರುಗಡೆನೇ ಇವ್ರ ಮನೆಯೂ ಕೂಡ ಇದ್ದಿದ್ದು. ಅದು ಕೂಡ ಸ್ವಂತ ಮನೆಯೇ. ಅದನ್ನ ಅಲ್ಲಿ ಕೊಟ್ಬಿಟ್ಟು ಈ ಕಡೆ ಬಂದು ಮನೆ ಕಟ್ಸ್ಕೊಂಡಿದ್ದಾರೆ. ದೊಡ್ಡ ಸೈಡ್ ತೊಗೊಂಡು ಈ ಕಡೆ ಇಲ್ಲಿ ಮನೆ ಕಟ್ಸ್ಕೊಂಡಿದ್ದಾರೆ ಲೇಔಟಲ್ಲಿ. ನಾವು ಬಂದು ಆಲ್ರೆಡಿ 2 ಅವರ್ ಆಯಿತು. ಹಂಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೀ ಮಾಡಿಕೊಟ್ರು, ಸ್ನ್ಯಾಕ್ಸ್ ಕೂಡ ಕೊಟ್ಟರು. ತಿಂದ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಹಾಗೆ ನನ್ನ ಫ್ರೆಂಡು ಅರಿಶಿನ ಕುಂಕುಮ ಕೊಟ್ಟರು. ನಾನು ತಂದಿದ್ದಂಥ ಗಿಫ್ಟನ್ನ ಕೊಟ್ಟೆ. ಅದೇನು ವಿಡಿಯೋ ಎಲ್ಲ ಮಾಡ್ಕೊಳ್ಳಲಿಲ್ಲ. ಎಲ್ಲ ತಿಂದ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಈ ಏರಿಯಾ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೇ ಒಂದು ಸ್ವಲ್ಪ ಕೂಡ ಸೌಂಡ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಕೂಲಾಗಿ ಎಲ್ಲ ಕಡೆ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಖುಷಿ ಆಯಿತು. ತುಂಬಾ ಒಳ್ಳೆಯ ವಾತಾವರಣ ಅನಿಸ್ತು. ಬೆಂಗಳೂರಲ್ಲಿ ಇಷ್ಟೊಂದು ಪ್ರಶಾಂತವಾಗಿರುವಂಥ ಪ್ಲೇಸ್ ಅಂದರೆ ಇದೇನೇ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಇಡೀ ನಮ್ಮ ಏರಿಯಾಗೆ ಇಲ್ಲಿರೋ ಗಿಡ ಮರಗಳು ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ಸೈಟ್ಗಳೇ ಎಲ್ಲ ತಗೊಂಡಿದ್ದಾರೆ. ಆದರೆ ಇವಾಗ ಕೆಲವೊಬ್ರು ಮನೆ ಕಟ್ತಾ ಇದ್ದಾರೆ, ಇನ್ನೂ ಕೆಲವರು ಕಟ್ಟಿಲ್ಲ, ತಗೊಂಡು ಹಂಗೆ ಬಿಟ್ಟಿರ್ತಾರೆ. ಮೊದಲೆಲ್ಲ ಅಮ್ಮು ಚಿಕ್ಕವಳಿರುವಾಗ ನಾವು ಇದೇ ಲೇಔಟಿಗೆ ಮಗಳನ್ನ ಆಟ ಆಡ್ಸೋಕ್ಕೆ ಕರ್ಕೊಂಡು ಬರ್ತಿದ್ವಿ ಪಾರ್ಕಿಗೆಲ್ಲ. ಓಕೆ, ಹಾಗೆ ಮನೆಗೆ ಬಂದ್ವಿ. ಊಟ ಮಾಡಿ ಅಂತ ತುಂಬಾ ಹಿಂಸೆ ಮಾಡಿದ್ಲು. ಆದರೆ ಊಟ ಏನು ಬೇಡ ಅಂದ್ಬಿಟ್ಟು ನಾವು ಬರೀ ಟೀ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ. ಯಾಕಂದರೆ ಮನೆಯಲ್ಲಿ ಬೆಳಗ್ಗೆ ಅಡುಗೆ ಮಾಡಿದ್ದೆಲ್ಲ ಹಾಗೆ ಇತ್ತು. ನಾವು ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ, ಎಲ್ಲ ಹೋಗೋಕ್ಕಿತ್ತಲ್ಲ, ಹಾಗೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೊರಟಿದ್ದು ಅಷ್ಟೇ. ಹಾಗೆ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನನ್ನ ಫೇವ್ರೆಟ್ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇತ್ತು, ತಿಂದ್ಕೊಂಡು ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಅವರೆಕಾಳು ತಂದಿಟ್ಟಿದ್ರು ನೆನ್ನೆ. ಅದನ್ನ ಕ್ಲೀನ್ ಮಾಡೋಣ, ಬಿಡಿಸಿಟ್ಕೊಳ್ಳೋಣ ಟೈಮ್ ಇರುವಾಗಲೇ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಬಿಡಿಸ್ಕೊಂಡ್ವಿ. ಅವರೆಕಾಳು ಬರ್ತಾನೆ ಇತ್ತು. ಇಲ್ಲ ಹುಡುಗರೆಲ್ಲ ಇದ್ದಾರಲ್ಲ, ಇವತ್ತೇನು ಹೋಗಲ್ಲ, ಲೇಟಾಗಿ ಹೋಗ್ತೀನಿ ಅಂದ್ಕೊಂಡು ಕೂತ್ಕೊಂಡು ನನಗೂ ಕೂಡ ಹೆಲ್ಪ್ ಮಾಡಿದರು. ತಂದರೆ ನೋಡಿ ಈ ಥರ ಜಾಸ್ತಿ ತರ್ತಾರೆ. 2.5 kg ತಂದಿದ್ದಾರೆ. ಬಿಡಿಸಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಸೇರಿ ಬಿಡಿಸ್ಕೊಳ್ತಾ ಇದ್ದೀವಿ. ಇವರಿಗೆ ಅವರೆಕಾಳು ಅಂದರೆ ತುಂಬಾ ಇಷ್ಟ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಬಾತು, ಹಾಗೆ ಇದ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ನಾನೇ ಬಿಡಿಸ್ಕೊಡ್ತೀನಿ ನಿನಗೆ, ದಿನಕ್ಕೊಂದು ಐಟಮ್ ಮಾಡು ಅವರೆಕಾಳಲ್ಲಿ ಅಂತ ಹೇಳ್ತಾಯಿದ್ರು. ಹಾಗೆ ಮಾತಾಡಿಕೊಂಡು ಇಬ್ಬರೂ ಅವರೆಕಾಳು ಬಿಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಭಾರಿ ಸೋಂಬೇರಿ, ನಾನಿಲ್ಲಾಂದರೆ ನಿಂಗೆ ಕೆಲಸನೇ ಆಗಲ್ಲ ಅಂತ ಬೈಕೊಂಡಿದ್ರು. ಎಲ್ಲ ಕೆಲಸಕ್ಕೂ ನಾನು ಹೆಲ್ಪ್ ಮಾಡಲೇಬೇಕು, ಇಲ್ಲಾಂದರೆ ನಿಂಗೆ ಆಗಲ್ಲ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ. ಏನಾದರೂ ಮನೇಲಿದ್ದರೆ ಹೆಲ್ಪ್ ಮಾಡ್ತಾರೆ ಪಾಪ. ನಾನೇ ಮಾಡಬೇಕು ಅವರೇ ಮಾಡಬೇಕು ಅನ್ನೋದೇನಿಲ್ಲ. ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಗಿದ್ರು. ಹಾಗೆ 10 ಗಂಟೆಗೆ ಮನೆಗೆ ಬಂದರು. ವರ್ಕರ್ಸ್ ಎಲ್ಲ ಬಂದ ಮೇಲೆ ಮನೆಗೆ ಬಂದಿದ್ದಾರೆ. ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ಹೀಗೆ. ಅವಾಗೆಲ್ಲ ತುಂಬಾ ಬ್ಯುಸಿ ಇರ್ತಾಯಿದ್ರು. ಬೆಳಗ್ಗೆ ಹೋದರೆ ಸಂಜೆನೇ ಬರ್ತಾಯಿದ್ರು, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ತಾಯಿದ್ರು. ಇವಾಗ ಆ ಥರ ಏನಿಲ್ಲ. 6 ಗಂಟೆಗೆ ಹೋಗಿ ಹುಡುಗರೆಲ್ಲ ಬಂದಮೇಲೆ 10 ಗಂಟೆಗೆ ವಾಪಸ್ ಬರ್ತಾರೆ. ಮತ್ತು ತಿರ್ಗಾ ಅವರು 5:15ಗೆ ಹೋಗ್ತಾರೆ. ಟೈಮ್ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ. ಜೊತೆಲೇ ಇರ್ತೀವಿ, ಅಲ್ಲಿ ಇಲ್ಲಿ ಸುತ್ತೋದೇ ನಮ್ಮ ಕೆಲಸ ಆಗಿದೆ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಬೇಕು ಅಂದರೆ ಫ್ರೀಯಾಗಿರ್ತೀವಿ. ಇವಾಗ ಮಗಳಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇಬ್ಬರು, ಅವನು ಕಾಲೇಜಿಗೆ ಹೋಗ್ತಾನೆ, ಇವಳು ಸ್ಕೂಲಿಗೆ ಹೋಗ್ತಾಳೆ. ಫ್ರೀಯಾಗಿರ್ತೀವಲ್ವ, ಸ್ವಲ್ಪ ಸುತ್ತಾಡೋಣ ಇವಾಗಲಾದ್ರೂ ಅಂತ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡು ಎದ್ದ ಆದಮೇಲೆ ಬೆಳಗ್ಗೆ ಮನೆಗೆ ಬರುವಾಗ ಒಂದು ಹಲಸಿನಕಾಯಿ ತೊಗೊಂಡು ಬಂದಿದ್ರು. ಯಾಕೋ ಹಲಸಿನಕಾಯಿ ತಿನ್ನಬೇಕು ಅನಿಸ್ತಾ ಇದೆ ಅಂತ ನೆನ್ನೆ ಹೇಳ್ತಾಯಿದ್ರು. ಇವತ್ತು ಬೆಳಗ್ಗೆ ಬರುವಾಗ ತೊಗೊಂಡು ಬಂದಿದ್ರು. 100 ರೂಪಾಯಿ ಕೊಟ್ಟೆ ಅಂತ ಹೇಳಿದರು. 1 kgಗೆ 40 ರೂಪಾಯಿ, ಹಂಗೆ 2.5 kg ಇತ್ತು. ಹಾಗಾಗಿ 100 ರೂಪಾಯಿ ಕೊಟ್ಟು, ತುಂಬ ದೊಡ್ಡದೇನಿಲ್ಲ, ಚಿಕ್ಕದು ಸಾಕು ನಮ್ಮ 4 ಜನಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಹಲಸಿನಕಾಯಿ ಸೀಸನ್ ಕೂಡ ಮುಗಿತಾ ಬರ್ತಾ ಇದೆ. ಮತ್ತು ಇವಾಗ ಬಿಟ್ಟರೆ ನೆಕ್ಸ್ಟ್ ಇಯರೇ ತಿನ್ನಬೇಕು. ಅದಕ್ಕೋಸ್ಕರ ತಿನ್ನಬೇಕು ಅನಿಸ್ದಾಗ ತಿನ್ನಬೇಕು ಅಂದ್ಬಿಟ್ಟು ತಿಂತಾಯಿದ್ವಿ. ತುಂಬಾ ಇಷ್ಟ ನಮಗಂತೂ ಹಲಸಿನಕಾಯಿ ಅಂದರೆ ತುಂಬಾ ಇಷ್ಟ. ಊರಲ್ಲಿದ್ದರೆ ದಿನ ಬೇಕಾದರೆ ತಿನ್ಬೋದು, ಆದರೆ ಇಲ್ಲಿ ಯಾವಾಗಂದರೆ ಆವಾಗ ತಿನ್ನೋಕ್ಕಾಗಲ್ಲ. ಇರುತ್ತೆ ಸೀಸನಲ್ಲಿ, ಇರಲ್ಲ ಅಂತ ಏನಿಲ್ಲ. ಆದರೆ ದುಡ್ಡು ಕೊಟ್ಟು ತೊಗೊಳ್ಬೇಕಲ್ಲ. ಒಂದೊಂದು ಪೀಸ್ ಲೆಕ್ಕ ತೊಗೊಂಡ್ರೆ ಒಂದು ತೋಳೆಗೆ 5 ರೂಪಾಯಿನೋ 10 ರೂಪಾಯಿನೋ ಇರುತ್ತೆ. 10 ರೂಪಾಯಿಗೆ 3 ತೋಳೆ ಕೊಡ್ತಾರೆ. ಅದೇ ಫುಲ್ ತೊಗೊಂಡ್ರೆ ಆರಾಮಾಗಿ ತಿನ್ಬೋದು ಅಂದ್ಬಿಟ್ಟು ಫುಲ್ ಇರೋದನ್ನೇ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. ಆದ್ರೆ ಅಷ್ಟೊಂದು ಕಲ್ಲರ್ ಏನಿರಲಿಲ್ಲ, ಚೆನ್ನಾಗಿತ್ತು, ತಿಂದ್ಕೊಂಡ್ವಿ. ಹಾಗೆ ಅವರು ಕಂಪ್ನಿ ಹತ್ರ ಹೋಗಿ ಬರ್ತೀನಿ ಅಂತ ಹೊರಟರು. ನಾನು ಹಾಗೆ ಅಡುಗೆ ಮಾಡಬೇಕು. ಸಂಜೆಗೆ ಏನು ಅಡುಗೆ ಮಾಡ್ತೀನಿ ಅಂದರೆ ಸ್ವಲ್ಪ ರವೆ ಇಡ್ಲಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರವೆ ಇಡ್ಲಿ ಮಾಡಿ ಮಸಾಲ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಅವರೆಕಾಳು ಮಸಾಲ ಸಾಂಬಾರನ್ನ. ಹಾಗಾಗಿ ಇಡ್ಲಿ ಮಾಡಿಕೊಂಡೆ, ಬಿಸಿ ಬಿಸಿ ಇಡ್ಲಿ ಇವಾಗಲೇ ಮಾಡಿಕೊಂಡೆ. ಮಸಾಲೆ ಸಾಂಬಾರು ಜೊತೆಗೆ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಮಾಡು ಅಂತ ಹೇಳಿದರು. ಮುದ್ದೆ ಬೇಡ ಅಂದ್ಬಿಟ್ಟು ಇಡ್ಲಿಗೆ ಹೇಗೂ ಇಟ್ಟಿತ್ತಲ್ವ, ಇಡ್ಲಿ ಮಾಡಿಕೊಂಡೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಇದ್ದರೆ. ಇಡ್ಲಿ ಮಾಡಿಕೊಂಡು ಜೊತೆಗೆ ಮಸಾಲೆ ಸಾಂಬಾರು ಮಾಡ್ತೀನಿ.
ನೋಡಿ ಬಿಸಿ ಬಿಸಿ ರವೆ ಇಡ್ಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ನಾನು ಆಲ್ರೆಡಿ ಮಾಡಿರೋದನ್ನ ತೋರಿಸಿದ್ದೀನಿ. ರವೆ ಇಡ್ಲಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ. ನೋಡಿ ಹಾಗೆ ಇಲ್ಲಿ ನಾವು ಬಿಡಿಸಿದಂಥ ಅವರೆಕಾಳು ಇಷ್ಟು ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ. ಮೇ ಬಿ ಇದು ಸೀಸನ್ ಅಲ್ಲ ಅಂದ್ಕೊತೀನಿ, ಆದರೂ ಕೂಡ ತಂದಿದ್ರಲ್ವಾ, ಇದರಲ್ಲಿ 3 ಥರ ಐಟಮ್ ಮಾಡ್ತೀನಿ. ಇವತ್ತು ಮಸಾಲ ಸಾಂಬಾರು ಮಾಡಿ, ಹಾಗೆ ಒಂದು ದಿವಸ ಪಲಾವ್ ಮಾಡಿ, ಹಾಗೆ ಒಂದು ದಿವಸ ಅವರೆಕಾಳು ಉಪ್ಪಿಟ್ಟು ಮಾಡಿದರೆ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.